ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತಹ ನಾನು ನಿಮ್ಮ ಕನ್ನಡಕೋರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ ಒಂದು ಹೊಸ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಷನ್ ಜೊತೆ. ವೀಕ್ಷಕರೇ, ಇಂದಿನ ವಿಡಿಯೋದಲ್ಲಿ UPVC ವಿಂಡೋಸ್ಗಳು 1000 ಸ್ಕ್ವೇರ್ ಫೀಟು 2 BHKಗೆ ಎಷ್ಟಾಗುತ್ತೆ ಅಂತ ತಿಳಿಸ್ಕೊಡ್ತೀನಿ. ಸೊ ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಬೇಕು ಅಂತಂದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಬ್ರಿಕ್ ಆ್ಯಂಡ್ ಪ್ಲಾಕ್ ಕನ್ಸ್ಟ್ರಕ್ಷನ್ ಬೈ ಕನ್ನಡಕೋರ. ಆ್ಯಂಡ್ ಇನ್ನೊಂದು ಕನ್ಸ್ಟ್ರಕ್ಷನ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಬೇಕು ಅಂತಂದರೆ ಕನ್ನಡಕೋರ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ವೀಕ್ಷಕರೇ. ಸೊ ಇವಾಗ ಒಂದೊಂದಾಗಿ ಹೇಳ್ತಾ ಬರ್ತೀನಿ. ದಯವಿಟ್ಟು ವಿಡಿಯೋ ಶೇರ್ ಮಾಡ್ಕೊಳ್ಳಿ, ಸೇವ್ ಕೂಡ ಮಾಡ್ಕೊಳ್ಳಿ ವೀಕ್ಷಕರೇ. ಯಾಕಂತಂದರೆ ನೋಡಿ, ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ ನಾನು ನಿಮಗೆ. ಟೆಕ್ನಿಕಲಿ ಇರುತ್ತೆ ಇದು. ಸೊ ಒಂದನೇದಾಗಿ ಲಿವಿಂಗ್ ರೂಮ್ಗೆ ಒಂದು ಲಾರ್ಜ್ 6x4 ಓಕೆನಾ 24 ಸ್ಕ್ವೇರ್ ಫೀಟ್ ಆಯ್ತು. ಇಲ್ಲಿ ಮುಂದೆ ಹೋಗೋಕ್ಕಿಂತ ಮುಂಚೆ ಒಂದು ವಿಚಾರ ಹೇಳ್ತೀನಿ. ಇಲ್ಲ ಕೆಲವೊಂದು ಟೆಕ್ನಿಕಲ್ ಮಾಹಿತಿ ತುಂಬಾ ಡೀಪ್ ಆಗಿರುತ್ತೆ, ಯಾರಿಗೂ ಗೊತ್ತೇ ಇರಲ್ಲ. ಅಂಥ ಇನ್ಫಾರ್ಮೇಷನ್ ಕೂಡ ಲಾಸ್ಟಲ್ಲಿ ಹೇಳಿದ್ದೀನಿ. ದಯವಿಟ್ಟು ಫುಲ್ ವಿಡಿಯೋ ನೋಡೋದನ್ನು ಮರಿಬೇಡಿ. ಸೊ ಬೆಡ್ರೂಮ್ ಅಂತ ಬಂದಾಗ 2 ಮೀಡಿಯಮ್ ವಿಂಡೋಗಳು 4x4, ಇದು ನಿಮಗೆ 32 ಸ್ಕ್ವೇರ್ ಫೀಟ್ ಆಗುತ್ತೆ. ಕಿಚನ್ ಅಂತ ಬಂದಾಗ 1 ಸ್ಮಾಲ್ 3x3, ಇದು 9 ಸ್ಕ್ವೇರ್ ಫೀಟ್ ಆಗುತ್ತೆ. ಬಾತ್ರೂಮ್ ಅಂತ ಬಂದಾಗ 2 ವೆಂಟ್ಸ್ 2x2, ಇದು ನಿಮಗೆ 8 ಸ್ಕ್ವೇರ್ ಫೀಟ್ ಆಗುತ್ತೆ. ಬಾಲ್ಕನಿ ಡೋರ್ ಅಂತ ಬಂದಾಗ ಒಂದು ದೊಡ್ಡದು ಸ್ಲೈಡಿಂಗ್ 6x7, ಇದು ನಿಮಗೆ 42 ಸ್ಕ್ವೇರ್ ಫೀಟ್ ಆಗುತ್ತೆ. ಸೊ ಓವರಾಲ್ ಆಗಿ 2 BHK ಮನೆಗೆ ನಿಮಗೆ 115 ಸ್ಕ್ವೇರ್ ಫೀಟ್ನ UPVC ಬೇಕಾಗುತ್ತೆ, ವಿಂಡೋಸ್ ಬೇಕಾಗುತ್ತೆ. ಹಾಗಾದರೆ 150 ಸ್ಕ್ವೇರ್ ಫೀಟ್ ಅಂತೂ ಸಿಕ್ತು. ರೇಟ್ ಎಷ್ಟು ಅಂತ ನೀವು ಯೋಚನೆ ಮಾಡ್ತಾಯಿದ್ರೆ ಇಲ್ಲಿ ಡಿಪೆಂಡ್ಸ್ ಆಗುತ್ತೆ. ಹೌದು ವೀಕ್ಷಕರೇ, ಇಲ್ಲಿ ಕ್ವಾಲಿಟಿ ಇರ್ಬೋದು, ಅದರ ವೆರೈಟಿ ಇರ್ಬೋದು, ಪ್ರತಿಯೊಂದು ಕೂಡ ಡಿಫ್ರೆನ್ಸ್ ಇರುತ್ತೆ. ನಾನು ನಿಮ್ಗೆ ಅದನ್ನು ತಿಳಿಸ್ಕೊಡ್ತೀನಿ. ಸೊ ಮೊದಲೇದಾಗಿ ಫಿಕ್ಸ್ಡ್ ವಿಂಡೋಸ್ ಏನು ಮೂವ್ ಆಗಲ್ಲ, ಫಿಕ್ಸ್ಡ್ ಇರುತ್ತೆ ಅಂತಂದರೆ ಅದು ನಿಮಗೆ 300 450 ರೂಪೀಸ್ ಪರ್ ಸ್ಕ್ವೇರ್ ಫೀಟ್ ಸಿಗುತ್ತೆ. ಸ್ಲೈಡಿಂಗ್ ಟ್ರೂ ಟ್ರ್ಯಾಕ್, ಇದರಲ್ಲಿ ಮೆಶ್ ಇಲ್ಲ, ಓನ್ಲಿ ಟ್ರೂ ಟ್ರ್ಯಾಕ್ ಆಗ್ತಾ ಇದ್ದೀರ ಅಂತಂದರೆ ಇದು 400 600 ರೂಪೀಸ್ ಪರ್ ಸ್ಕ್ವೇರ್ ಫೀಟ್ ಆಗುತ್ತೆ. ಸ್ಲೈಡಿಂಗ್ 2.5 ಟ್ರ್ಯಾಕ್ ಅಥವಾ 3 ಟ್ರ್ಯಾಕ್ವರೆಗೆ ಹೋಗ್ತಾ ಇದ್ದಾರೆ ಅಂತಂದರೆ 550 ರೂಪೀಸಿಂದ 800 ರೂಪೀಸ್ವರೆಗೆ ಆಗುತ್ತೆ ವೀಕ್ಷಕರೇ. ಓಪನೇಬಲ್ ವಿಂಡೋ ಮುಂದೆ ಹೆಂಗೆ ಓಪನ್ ಆಗುತ್ತೆ ಗೊತ್ತಾ? ಸೊ ಆ ರೀತಿದು ಬೇಕು ಅಂತಂದರೆ 500 850 ರೂಪೀಸ್ ಪರ್ ಸ್ಕ್ವೇರ್ ಫೀಟ್ ಇಲ್ಲಿ ಆಗುವಂಥದ್ದು. ಓಕೆನಾ? ಸೊ ಇದರಲ್ಲಿ ನೀವು ಕ್ಯಾಲ್ಕುಲೇಷನ್ ಮಾಡ್ಕೋಬೋದು. ನಾನು ಒಂದು ಓವರಾಲ್ ಆಗಿ ಒಂದು ಕೊಡ್ತೀನಿ, ನಿಮ್ಗೆ ಐಡಿಯಾ ಕೊಡ್ತೀನಿ ಎಷ್ಟಾಗ್ಬೋದು ಅಂತ ಹೇಳ್ಬಿಟ್ಟು. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಕನ್ನಡಕವರ. ಕನಸಿನ ಮನೆ ಅಂತ ಒಂದು ಕಾನ್ಸೆಪ್ಟನ್ನು ಹುಟ್ಟಾಕಿದ್ದೆ ಕೆಲವು ವರ್ಷಗಳ ಮುಂಚೆ. ಸೊ ಇವಾಗ ಅದನ್ನು ಕ್ಯಾನ್ಸಲ್ ಮಾಡಿಬಿಡೋಣ, ಬ್ರೇಕ್ ಮಾಡಿಬಿಡೋಣ ಅಂತ ಹೇಳ್ತೀನಿ. ಯಾಕಂತಂದರೆ ಕನಸಿನ ಮನೆ ಇವತ್ತು ಆಗ್ತಾಯಿದೆ ನನಸಿನ ಮನೆ. ಹೌದು ವೀಕ್ಷಕರೇ, ಇವತ್ತಿಂದ ಹೇಳ್ತಾ ಇದ್ರಿ ನಿಮ್ಮೆಲ್ಲರದ್ದು ಕೂಡ ಕನಸಿನ ಮನೆ ಅಲ್ಲ, ನನಸಿನ ಮನೆ. ಯಾಕಂತಂದರೆ ಈ ನಿಮ್ಮ ಕನ್ನಡಕವರ ಇಷ್ಟಿನ ವಿಡಿಯೋ ಮಾಡ್ತಿದ್ದನು ಇವತ್ತು ತಮ್ಮ ಗೃಹ ನಿರ್ಮಾಣಕ್ಕೆ ಇಳಿದಿದ್ದೀವಿ ಅಂತ ಹೇಳ್ಬೋದು. ಬ್ರಿಕ್ ಆ್ಯಂಡ್ ಪ್ಲೈ ಕನ್ಸ್ಟ್ರಕ್ಷನ್ ಜೊತೆ ಕೈ ಜೋಡಿಸಿದ್ದೀನಿ, ಬೈ ಕನ್ನಡಕವರ ಅಂತಲೂ ಕೂಡ ಹೇಳ್ಬೋದು. ಹಾಗಾದರೆ ನಮ್ಮ ಹತ್ರ ಕನ್ಸ್ಟ್ರಕ್ಷನ್ ತಗೊಳ್ಳೋದ್ರಿಂದ ಏನೇನು ಸಿಗ್ತಾ ಇದೆ ವೀಕ್ಷಕರೇ ನೀವೇ ನೋಡ್ಬೋದು. ಮಾರ್ಕೆಟ್ ರೇಟ್ಗಿಂತ ಕಮ್ಮಿ ಪರ್ ಸ್ಕ್ವೇರ್ ಫೀಟ್ ಅಲ್ಲಿ ಮಾಡ್ತಾ ಇದ್ದೀವಿ, ಸರ್ವಿಸ್ ಕೊಡ್ತಾ ಇದ್ದೀವಿ. ಬ್ರ್ಯಾಂಡೆಡ್ ಹೈ ಕ್ವಾಲಿಟಿ ಮೆಟೀರಿಯಲ್ಗಳನ್ನು ಹಾಗೂ ನೋ ಕ್ವಾಲಿಟಿ ಕಾಂಪ್ರಮೈಸ್ ಅನ್ನು ಮಾಡ್ತಾ ಇದ್ದೀವಿ. ಪ್ರತಿ ಹಂತದಲ್ಲೂ ಕೂಡ ಪ್ರತಿಯೊಂದನ್ನು ಕೂಡ ನೀವು ವೆರಿಫಿಕೇಶನ್ ಮಾಡ್ಕೋಬಹುದು. ಆ್ಯಂಡ್ ಸ್ಲಾಬ್ನಲ್ಲಿ ಪೇಮೆಂಟ್ ಮಾಡುವ ವ್ಯವಸ್ಥೆ, ಪ್ರತಿಯೊಂದು ಸ್ಲಾಬ್ಗೂ ಕೂಡ ನೀವು ಪೇಮೆಂಟ್ ಮಾಡ್ಬೋದು. ಒಂದೇ ಸತಿ ಇಷ್ಟೇ ಪೇಮೆಂಟ್ ಮಾಡಿ ಅನ್ನೋ ಒಂದು ಒತ್ತಡ ನಿಮ್ಮ ಮೇಲೆ ಇರೋದಿಲ್ಲ. ಅಷ್ಟೇ ಅಲ್ಲದೆ ನುರಿತ ಇಂಜಿನಿಯರ್ಗಳಿಂದ ಡಿಸೈನ್ ಹಾಗೂ ಸೈಟ್ ಇನ್ಸ್ಪೆಕ್ಷನ್ಸ್ಗಳು ರೆಗ್ಯುಲರ್ ಆಗಿ ನಡೀತಾ ಇರುತ್ತೆ. ನನ್ನ ಜೊತೆ ನೀವು ರಿಯಲ್ ಟೈಮಲ್ಲಿ ಮಾತಾಡ್ಬೋದು, ನೋಡ್ಕೋಬೋದು, ವೆರಿಫಿಕೇಶನ್ ಮಾಡ್ಬೋದು. ನಿಮ್ಮ ಕನ್ಸ್ಟ್ರಕ್ಷನ್ ಯಾವ ಥರ ನಡೀತಾ ಇದೆ ಅಂತ ನನ್ನ ಜೊತೆ ನೀವು ಕಮ್ಯುನಿಕೇಟ್ ಇಲ್ಲಿ ಮಾಡ್ಬೋದು. ಅಷ್ಟೇ ಅಲ್ಲದೆ ಪ್ರತಿ ಹಂತದಲ್ಲೂ ಕೂಡ ಕ್ವಾಲಿಟಿ ಮತ್ತು QC ಚೆಕ್ ನಡೀತಾ ಇರುತ್ತೆ. ವಿಶೇಷ ಡಿಸೈನ್ ಹಾಗೂ ಟ್ರೆಂಡಿಂಗ್ ಕಾನ್ಸೆಪ್ಟ್ನಲ್ಲಿ ಮನೆ ರೆಡಿ ಆಗುತ್ತೆ. ತುಂಬ ಕಡೆ ಏನಾಗುತ್ತೆ, ರೀಲ್ಸ್ ನೋಡ್ಕೊಂಡು ಹೋಗಿರ್ತಾರ, ಗೂಗಲಲ್ಲಿ ನೋಡ್ಕೊಂಡು ಹೋಗಿರ್ತಾರ. ಈ ರೀತಿ ಮನೆ ಬೇಕು ಅಂದಾಗ ಕನ್ಸ್ಟ್ರಕ್ಷನ್ ಕಂಪನಿಗಳು ನಮ್ಮ ಕೈಲಿ ಮಾಡೋಕ್ಕಾಗಲ್ಲ, ಇದು ನೋಡೋಕೆ ಮಾತ್ರ ಚಂದ ಅಂತ ಹೇಳ್ತಾರೆ. ಬಟ್ ನಾವಾಗಲ್ಲ. ನಮ್ಮ ಇಲ್ಲಿ ಡಿಸೈನ್ ಟೀಮ್ ಅಷ್ಟೊಂದು ನುರಿತರಾಗಿರೋದ್ರಿಂದ ಪ್ರತಿಯೊಂದು ಡಿಸೈನ್ಗಳನ್ನು ಕೂಡ ಎಕ್ಸಿಕ್ಯೂಷನ್ ಇಲ್ಲಿ ನಾವು ಮಾಡ್ಕೊಡ್ತೀವಿ ಅಂತ ಹೇಳ್ಬೋದು. ಸೊ ನೀವು ಯಾವ ರೀತಿ ಮೈಂಡಲ್ಲಿ ಇರುತ್ತೆ ಆ ರೀತಿ ಮನೆ ನಿಮ್ಮ ಕಣ್ಮುಂದೆ ಬರುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಇನ್ನೊಂದು ತುಂಬ ಮುಖ್ಯವಾದ ವಿಚಾರ, ಕೇವಲ 10 ತಿಂಗಳಲ್ಲಿ ಮನೆ ಹ್ಯಾಂಡ್ ಓವರ್. ಹೌದು ವೀಕ್ಷಕರೇ, ತುಂಬ ಜನ 1 ವರ್ಷ 1.5 ವರ್ಷ ತಗೊತಾ ಇದ್ದಾರೆ. 10 ತಿಂಗಳಲ್ಲಿ ನಿಮ್ಮ ಮನೆ ರೆಡಿ ಆಗುತ್ತೆ. 11ನೇ ತಿಂಗಳಲ್ಲಿ ನಿಮ್ಮ ಇಂಟೀರಿಯರ್ ರೆಡಿ ಆಗುತ್ತೆ. 1 ವರ್ಷದ ಒಳಗಡೆ ನಿಮ್ಮ ಮನೆಗೆ ನೀವು ಹೋಗ್ತೀರಾ ಅಂತ ಹೇಳ್ಬೋದು. ಸೊ ನಿಮ್ಮ ನನಸಿನ ಮನೆ ನನಸಾಗುತ್ತೆ ಅಂತ ನಾನು ಇವತ್ತು ಹೇಳಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ಅದನ್ನು ಕನಸನ್ನು ತೆಗೆದೇ ಬಿಡ್ತಾ ಇದ್ದೀನಿ, ನನಸು ಅಂತ ಹೇಳ್ತಾ ಇದ್ದೀನಿ. ಸೊ ನಿಮ್ಮ ಮನೆ ನನಸಾಗಬೇಕು ಅಂತಂತಂದರೆ ದಯವಿಟ್ಟು ನೀವು ಬ್ರಿಕ್ ಆ್ಯಂಡ್ ಫ್ಲೈ ಕನ್ಸ್ಟ್ರಕ್ಷನ್ ಬೈ ಕನ್ನಡಕವರಕ್ಕೆ ಬರ್ಬೋದು. ಬೆಂಗಳೂರಿನ ಬನಶಂಕರಿ 6ನೇ ಸ್ಟೇಜ್ 6 ಸ್ಟೇಜಲ್ಲಿ ನಮ್ಮ ಆಫೀಸ್ ಇದೆ. ಸ್ಕ್ರೀನ್ ಮೇಲೆ ಬರ್ತಾ ಇರೋ ನಂಬರ್ ಮೂಲಕ ಕೂಡ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮ್ಮ ನನಸಿನ ಮನೆಯನ್ನ ಡೆಫಿನೆಟ್ಲಿ ನನಸು ಮಾಡ್ಕೋಬೋದು ವೀಕ್ಷಕರೇ. ನಮಸ್ಕಾರ. ಹಾಗೆ
ಒಂದು ವಿಂಡೋ ಅಂತ ಬಂದಾಗ UPVC ವಿಂಡೋ ಅಂತ ಬಂದಾಗ ಅದರಲ್ಲಿ UPVC ಪ್ರೊಫೈಲ್ PVC ಮಟೀರಿಯಲ್ ಇರುತ್ತೆ, ಇದು 60% ಇರುತ್ತೆ. ಓಕೆ, ಸೊ ಇಲ್ಲಿ ಮಲ್ಟಿ ಚೇಂಬರ್ಡ್ ಪ್ರೊಫೈಲನ್ನು ನೀವು ತೊಗೊಬೇಕು. ಅದ್ರ ಒಳಗಡೆ ಚೇಂಬರ್ ಬರುತ್ತೆ. ಪ್ರೊಫೈಲ್ ಒಳಗಡೆ ನೀವು ಹಿಂಗೆ ಅಂಡ ಹಿಡಿದು ನೋಡಿದ್ರೆ ಚೇಂಬರ್ ಇರುತ್ತೆ, ಬೇರೆ ಬೇರೆ ಚೇಂಬರು. ಇದರಿಂದ ಸ್ಟ್ರೆಂತ್ ಗೊತ್ತಾಗುತ್ತೆ ನಿಮಗೆ. ಇದು ಅರೌಂಡ್ 3 to 5 ಚೇಂಬರ್ಸ್ ಇರಬೇಕು. ನೀವು ಅದನ್ನು ಹಿಡಿದು ನೋಡಿದಾಗ 3 to 5 ಚೇಂಬರ್ಸ್ ಇದ್ದರೆ ಬೆಸ್ಟ್ ಅಂತ ಹೇಳ್ತೀನಿ. ಇನ್ನು ಗ್ಲಾಸು ಇದರಲ್ಲಿ 20% ಗ್ಲಾಸ್ ಇರುತ್ತೆ. ಸೊ ಗ್ಲಾಸು ನೋಡಿ ಸಿಂಗಲ್ ಗ್ಲೇಸಿಂಗ್ ಅಂತ ಬರುತ್ತೆ. 5mm 6mm 5mm to 6mm ಸಿಂಗಲ್ ಗ್ಲೇಸಿಂಗು, ಇದು ಒಂದು ಆಪ್ಷನ್ ಇದೆ. ಇಲ್ಲ ಡಬಲ್ ಗ್ಲೇಸಿಂಗ್ ಅಂತ ಬರುತ್ತೆ, DGU ಡಬಲ್ ಗ್ಲೇಸಿಂಗ್ ಅಂತ ಬರುತ್ತೆ. ಡಬಲ್ ಗ್ಲೇಸಿಂಗಿಂದ ಏನು ಕತೆ ಏನು ಅಂತಂದರೆ ಇದರಿಂದ ಹೀಟ್ ಮತ್ತು ನಾಯ್ಸ್ ಕಡಿಮೆ ಆಗುತ್ತೆ. ಬಟ್ ರೇಟ್ ಇಲ್ಲಿ 150 ರೂಪೀಸಿಂದ 200 ರೂಪೀಸ್ವರೆಗೆ ರೇಟ್ ಪರ್ ಸ್ಕ್ವೇರ್ ಫೀಟ್ ಜಾಸ್ತಿ ಆಗುತ್ತೆ ಡಬಲ್ ಗ್ಲೇಸಿಂಗ್ ತೊಗೊಂಡಾಗ. ಸೊ ಗ್ಲಾಸನ್ನು ಚೂಸ್ ಮಾಡಬೇಕಾದ್ರೂ ಕೂಡ ನೀವು ಸರಿಯಾದ ರೀತಿಯಲ್ಲಿ ನೋಡಬೇಕಾಗತ್ತೆ. ಆ್ಯಂಡ್ ಅಷ್ಟೇ ಇಲ್ಲದೆ ಇದರಲ್ಲಿ ರೀಇನ್ಫೋರ್ಸ್ಮೆಂಟ್ ಕೂಡ ಇರುತ್ತೆ ವೀಕ್ಷಕರೇ. ಅಂದರೆ ಏನು UPVC ಸ್ಟ್ರಕ್ಚರ್ ಇರುತ್ತಲ್ಲ ಅದ್ರ ಒಳಗಡೆ ನಿಮಗೆ ಗ್ಯಾಲ್ವನೈಸ್ಡ್ ಸ್ಟೀಲ್ ಕೂಡ ಇಲ್ಲಿ ಯೂಸ್ ಮಾಡಿರ್ತಾರೆ ವೀಕ್ಷಕರೇ. ಅಂದರೆ ಅದು ಬೆಂಡ್ ಆಗಬಾರ್ದು, ಸ್ಟ್ರೆಂತ್ ಆಗಿರಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಥ್ರೂ ಔಟ್ ಇರುವಂಥ ರೀಇನ್ಫೋರ್ಸ್ಮೆಂಟನ್ನು ತೊಗೊಬೇಕು. ಅಂದರೆ ಸಿಂಗಲ್ ಪೀಸ್ ಕಟ್ ಪೀಸನ್ನು ಹಾಕಿ ಇಷ್ಟಕ್ಕೆ ಒಂದು ಪೀಸು ಆ ಥರ ಎಲ್ಲ ಇರಬಾರ್ದು. ಥ್ರೂ ಔಟ್ ಒಂದೇ ಪೀಸ್ ಇರಬೇಕು. ಆ್ಯಂಡ್ ಅದು ಕೂಡ ಸ್ಟ್ರಾಂಗ್ ಆಗಿರಬೇಕು, ಗ್ಯಾಲ್ವನೈಸ್ಡ್ ಆಗಿರಬೇಕು. ಈ ರೀತಿ ಇದನ್ನು ನೀವು ಯೂಸ್ ಮಾಡೋದ್ರಿಂದ ಡೆಫಿನೆಟ್ಲಿ ಒಂದು ಒಳ್ಳೆ UPVCನ ಇಲ್ಲಿ ನೀವು ಪಡಿಬೋದು. ಹಾಗಾದರೆ ಒಂದು 2 BHKಗೆ ಇವೆಲ್ಲವನ್ನು ಸೇರಿಸಿದ್ರೆ ಎಷ್ಟು ಕಾಸ್ಟ್ ಆಗ್ಬೋದು ಅಂತ ಅಂದರೆ ನನ್ನ ಪ್ರಕಾರ ಅರೌಂಡ್ 1 ಲ್ಯಾಕಿಂದ 1.2 ಲ್ಯಾಕ್ವರೆಗೆ. ಹೌದು ವೀಕ್ಷಕರೇ, 1 ಲಕ್ಷದಿಂದ 1.25 ಲಕ್ಷದವರೆಗೆ ಆಗ್ಬೋದು ವೀಕ್ಷಕರೇ. ಡಿಪೆಂಡ್ಸ್ ಆನ್ ಕ್ವಾಲಿಟಿ. ಸ್ವಲ್ಪ ಕಡಿಮೆ ಕ್ವಾಲಿಟಿ ತೊಗೊಂಡ್ರೆ 80,000ವರೆಗೂ ಹೋಗ್ಬೋದು. ಸ್ವಲ್ಪ ಹೈ ಕ್ವಾಲಿಟಿ ಪ್ರೀಮಿಯಂ ತೊಗೊತೀರಾ ಅಂತಂದರೆ 1.5 ಲ್ಯಾಕ್ವರೆಗೂ ಕೂಡ ಇಲ್ಲಿ ಹೋಗುತ್ತೆ ವೀಕ್ಷಕರೇ. ಇಟ್ಸ್ ಡಿಪೆಂಡ್ಸ್ ಅಂತ ಹೇಳ್ಬೋದು. ತುಂಬ ಪ್ರೀಮಿಯಂ ಅಂತ ಅಂದರೆ ನಮಗೆ ಈ ಫೆನೆಸ್ಟಾ ಎಲ್ಲ ಬರುತ್ತೆ. ಫೆನೆಸ್ಟಾ ಎಲ್ಲ ತುಂಬಾ ಪ್ರೀಮಿಯಂ ವೀಕ್ಷಕರೇ. ಎಸ್, ನೀವು ಅದನ್ನು ಕೂಡ ಇಲ್ಲಿ ಚೂಸ್ ಮಾಡಿದಾಗ ಇಟ್ಸ್ ವೆರಿ ಕಾಸ್ಟ್ಲಿ ಆಗುತ್ತೆ. ಆಲ್ಮೋಸ್ಟ್ ನಿಮಗೆ 800 ರೂಪೀಸಿಂದ ಆಲ್ಮೋಸ್ಟ್ 1300 ರೂಪೀಸ್ ಪರ್ ಸ್ಕ್ವೇರ್ ಫೀಟ್ ಕೂಡ ನಿಮಗೆ ಇಲ್ಲಿ ಫೆನೆಸ್ಟಾ ಆಗುತ್ತೆ ವೀಕ್ಷಕರೇ. ಸೊ ಸ್ನೇಹಿತರೆ, ನೆಕ್ಸ್ಟ್ ಬರ್ತಾ ಇರುವಂಥದ್ದು ಹಾರ್ಡ್ವೇರ್ ಅಂತಂದರೆ ಹ್ಯಾಂಡಲ್ ಇರ್ಬೋದು, ರೋಲರ್ಸು, ಮಲ್ಟಿ ಪಾಯಿಂಟ್ ಲಾಕ್ಗಳು, ಇದು ನಿಮಗೆ ಅರೌಂಡ್ 15% ಇದರಲ್ಲಿ ಬರುತ್ತೆ. ಸೊ ನೆಕ್ಸ್ಟ್ ಬರ್ತಾವಂತೂ ರೀಇನ್ಫೋರ್ಸ್ಮೆಂಟ್ ಒಳಗಡೆ ಇದು 5% ಬರುತ್ತೆ. ಒಂದು UPVC ವಿಂಡೋ ಒಳಗಡೆ ನಿಮಗೆ ಗ್ಯಾಲ್ವನೈಸ್ಡ್ ಸ್ಟೀಲ್ ಇರುತ್ತೆ ವೀಕ್ಷಕರೇ. ಇದು ಕಟ್ ಪೀಸ್ ಇರಬಾರ್ದು, ಥ್ರೂ ಔಟ್ ಒಂದೇ ಪೀಸ್ ಇರಬೇಕು. ಇದನ್ನು ದಯವಿಟ್ಟು ಗಮನದಲ್ಲಿ ಇಟ್ಕೊಳ್ಳಿ, ಆವಾಗಲೇ ಚೆನ್ನಾಗಿರುತ್ತೆ. ಸೊ ಇದೇನಾಗುತ್ತೆ ಅಂತಂದರೆ ನಮ್ಮ UPVC ಏನು ವಿಂಡೋ ಇರುತ್ತೆ ಅದನ್ನು ಸ್ಟರ್ಡಿಯಾಗಿ ಇಟ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇದು ತುಂಬ ಇಂಪಾರ್ಟೆಂಟ್, ಗೊತ್ತಾಯ್ತಲ್ವ. ಸೊ ಫೈನಲ್ ಆಗಿ ಬಜೆಟ್ ಅಂತ ಬಂದರೆ ಎಷ್ಟು ಆಗ್ಬೋದು ಹಾಗಾದರೆ? ಸೊ ವೀಕ್ಷಕರೇ, ಒಂದು ಬೇಸಿಕ್ ಹೋಗ್ತಾ ಇದ್ದೀರಾ 350ರಿಂದ 450 ರೂಪಾಯಿ ಪರ್ ಸ್ಕ್ವೇರ್ ಫೀಟಲ್ಲಿ ಹೋಗ್ತಾ ಇದ್ದಾರೆ ಅಂತಂದರೆ 50ರಿಂದ 70,000 50,000ಇಂದ 70,000 ರೂಪೀಸ್ ಕಾಸ್ಟ್ ಆಗ್ಬೋದು. ಮಿಡ್ ರೇಂಜ್ ಹೋಗ್ತಾ ಇದ್ದೀರಾ 500ಇಂದ 750 ರೂಪೀಸ್ ರೇಂಜಲ್ಲಿ ಹೋಗ್ತಾ ಇದ್ದೀರಾ ಅಂತಂದರೆ 80,000ಇಂದ 1,15,000 ರೂಪೀಸ್ವರೆಗೆ ಹೋಗಬಹುದು. ಇಲ್ಲ ನಾವು ಪ್ರೀಮಿಯಂ ಹೋಗ್ತಾ ಇದ್ದೀವಿ, ಫೆನೆಸ್ಟಾ ಎಲ್ಲ ಇದೆ, ದೊಡ್ಡ ಬ್ರ್ಯಾಂಡ್ ಇದೆ, ಫೆನೆಸ್ಟಾ, ರೆಹವು ಅಂತ ಬರುತ್ತೆ. ಇವೆಲ್ಲ ಹೋಗ್ತಾರೆ ಅಂತಂದರೆ 900 ರೂಪೀಸಿಂದ 1,300 ರೂಪೀಸ್ ಪರ್ ಸ್ಕ್ವೇರ್ ಫೀಟ್ ಆಗುತ್ತೆ. ಇದು ನಿಮಗೆ 1.4 ಲ್ಯಾಕಿಂದ 2 ಲ್ಯಾಕ್ ರೂಪೀಸ್ವರೆಗೆ ಆಗುತ್ತೆ ವೀಕ್ಷಕರೇ. ಅಲ್ಟ್ರಾ ಪ್ರೀಮಿಯಮ್ ಇವೆಲ್ಲ, ಓಕೆನಾ. ಸೊ ಮೀಡಿಯಮ್ ಸಾಕು ನನ್ನ ಪ್ರಕಾರ ಹೇಳಬೇಕು ಅಂತಂದರೆ ಇದು ನಿಮ್ಮ ಬಜೆಟ್. ಸೊ ಫೈನಲ್ ಆಗಿ ಬರ್ತಾ ಇರೋಂಥದ್ದು ಒಂದು ಟಿಪ್ಸ್ ಕೊಡ್ತೀನಿ ನಾನು ನಿಮಗೆ. ಏನಂತಂದರೆ ಇನ್ಸ್ಟಲೇಷನ್ ಇನ್ಕ್ಲೂಡೆಡ್, ಇದರೆಲ್ಲದರಲ್ಲೂ ಕೂಡ ಇನ್ಸ್ಟಲೇಷನ್ ಇನ್ಕ್ಲೂಡೆಡ್ ಇರುತ್ತೆ. ಆ್ಯಂಡ್ ಬಿಲ್ಲನ್ನು ಚೆಕ್ ಮಾಡ್ಕೊಳ್ಳಿ, 18% GST, ಟ್ರಾನ್ಸ್ಪೋರ್ಟೇಷನ್ ಎಕ್ಸ್ಟ್ರಾ ಇರುತ್ತೆ, ಓಕೆನಾ. ಸೊ ನೆಗೋಷಿಯೇಟ್ ಮಾಡ್ಕೊಬೇಕಾದ್ರೆ ಒಂದು ಕುತ್ಕೊಂಡು ಮಾತಾಡ್ತೀರ, ರೇಟ್ ಮಾತಾಡಬೇಕಾದ್ರೆ ಕೆಲವೊಬ್ಬರು ಈ GSTನ ಅದರೊಳಗಡೆ ಇನ್ಕ್ಲೂಡ್ ಮಾಡ್ಕೊಳ್ಳುವಂಥದ್ದು, ಟ್ರಾನ್ಸ್ಪೋರ್ಟೇಷನ್ನ ಸೇರಿಸ್ಕೊಳ್ಳುವಂಥದ್ದು, ಈ ರೀತಿ ನೆಗೋಷಿಯೇಷನ್ ಎಲ್ಲ ಮಾಡ್ತಾರೆ. ರೇಟ್ ಕಮ್ಮಿ ಮಾಡೋ ಬದಲು ಇದು ಆಗ್ಬಿಟ್ಬಿಡಿ ನಮಗೆ ಅಂತ ಕೇಳ್ತಾರೆ. ಯಸ್, ಯು ಕ್ಯಾನ್ ಕನ್ಸಿಡರ್, ನೀವು ಇದನ್ನು ನೋಡ್ಕೋಬೋದು. ಅಥವಾ ಇದಾದರೂ ನೋಡೇ ಇಲ್ಲ ನೀವು, ಇನ್ನೇನೋ ರೇಟ್ ಮಾತಾಡ್ಕೊಂಡು ಬಂದರೆ ಫೈನಲಾಗಿ ಬಿಲ್ ಬರುತ್ತೆ, ಆವಾಗ ನೋಡಿದ್ರೆ 18% GST ಜಾಸ್ತಿ ಆಗಿದೆ, ಟ್ರಾನ್ಸ್ಪೋರ್ಟೇಷನ್ ಬೇರೆ ಎಕ್ಸ್ಟ್ರಾ ಹಾಕಿದ್ದಾರೆ. ಆವಾಗ ತಲೆ ಕೆಡಿಸ್ಕೊಳ್ಳೋ ಬದಲು ಇದನ್ನು ಈಗಲೇ ನೋಡಿಟ್ಕೊಂಡ್ರೆ ನಿಮಗೆ ಒಳ್ಳೆಯದು ವೀಕ್ಷ, ನೀವು ಇದನ್ನು ನೋಡ್ಕೋಬೋದು. ಅಥವಾ ಇದಾದರೂ ನೋಡೇ ಇಲ್ಲ ನೀವು, ಇನ್ನೇನೋ ರೇಟ್ ಮಾತಾಡ್ಕೊಂಡು ಬಂದರೆ ಫೈನಲಾಗಿ ಬಿಲ್ ಬರುತ್ತೆ, ಆವಾಗ ನೋಡಿದ್ರೆ 18% GST ಜಾಸ್ತಿ ಆಗಿದೆ, ಟ್ರಾನ್ಸ್ಪೋರ್ಟೇಷನ್ ಬೇರೆ ಎಕ್ಸ್ಟ್ರಾ ಹಾಕಿದ್ದಾರೆ. ಆವಾಗ ತಲೆ ಕೆಡಿಸ್ಕೊಳ್ಳೋ ಬದಲು ಇದನ್ನು ಈಗಲೇ ನೋಡಿಟ್ಕೊಂಡ್ರೆ ನಿಮಗೆ ಒಳ್ಳೆಯದು ವೀಕ್ಷಕ. ಸೊ ಇದೇ ರೀತಿಯಲ್ಲಿ ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಬೇಕು ಅಂತಂದರೆ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಬ್ರಿಕ್ ಆ್ಯಂಡ್ ಪ್ಲಾಕ್ ಕನ್ಸ್ಟ್ರಕ್ಷನ್ ಬೈ ಕನ್ನಡ ಕೋರ.
ಆ್ಯಂಡ್ ಇದೇ ರೀತಿಯಲ್ಲಿ ಕ್ವಾಲಿಟಿ ಕನ್ಸ್ಟ್ರಕ್ಷನ್ ನಾಲೆಜ್ ಬೇಕು ಅಂತಂದರೆ ನೀವು ಕನ್ನಡ ಕೋರಾ ಚಾನಲ್ನ ಫಾಲೋ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಈ ವಿಡಿಯೋನ ಸೇವ್ ಮಾಡಿ ಇಟ್ಕೊಳ್ಳಿ, ಶೇರ್ ಮಾಡೋದನ್ನು ಮರಿಬೇಡಿ. ಅಲ್ಲ, ಇದೇ ರೀತಿಯಲ್ಲಿ ವುಡ್ನ ಕಂಪ್ಲೀಟ್ ಡೀಟೇಲ್ಸ್ ಬೇಕು, ಅಲ್ಯೂಮಿನಿಯಂ ಹೊಸದಾಗಿ ಗ್ಯಾಲ್ವನೈಸ್ಡ್ ಅಲ್ಯೂಮಿನಿಯಂ ಬಂದಿದೆ, ಕಂಪ್ಲೀಟ್ ಡೀಟೇಲ್ಸ್ ಬೇಕು ಅಂತಂದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಹೋಗಿ ಹೇಳಿದ್ರೆ ಡೆಫಿನೆಟ್ಲಿ ಆ ಇನ್ಫಾರ್ಮೇಷನ್ ಕೂಡ ನಾನು ನಿಮಗೆ ತೊಗೊಂಬರ್ತೀನಿ ವೀಕ್ಷಕರೇ. ಆ್ಯಂಡ್ ಫೈನಲ್ ಆಗಿ ನಿಮ್ಮ ನನಸಿನ ಮನೆ ನನಸಾಗಿಸಬೇಕು, ನಿಮಗೂ ಕೂಡ ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಬೇಕು ಅಂತಂದರೆ ಬ್ರಿಕ್ ಆ್ಯಂಡ್ ಪ್ಲೈ ಕನ್ಸ್ಟ್ರಕ್ಷನ್ ಬೈ ಕನ್ನಡ ಕೋರಾ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮ್ಮ ನನಸಿನ ಮನೆಯನ್ನು ಡೆಫಿನೆಟ್ಲಿ ನನಸಾಗಿಸ್ಕೋಬೋದು ವೀಕ್ಷಕರೇ. ಸೊ ನೋಡಿದ್ರಲ್ಲ, ನಿಮಗೋಸ್ಕರ ಇಷ್ಟು ತುಂಬೋದು ವಿಡಿಯೋ ತಂದಿನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಏನೇ ಅದು ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು, ಯಾಕಂದರೆ ಕನ್ನಡಿಗರೇ ಕನ್ನಡಿಗರನ್ನು ಬೆಳೆಸಬೇಕು. ನಮಸ್ಕಾರ.